ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಕೊಲೆಯಾದಂಥ ಮುನಿಕೃಷ್ಣ ಅವರ ಪತ್ನಿ ಮಾತನಾಡಿದ್ದಾರೆ. 1982ರಲ್ಲಿ ನಮ್ಮ ಮದುವೆಯಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಚಿಕ್ಕ ಸೊಸೆ ದಿವ್ಯಾ ಮನೆಗೆ ಬಂದ ಮೇಲೆ ಸಂಸಾರದಲ್ಲಿ ಬಿರುಗಾಳಿ ಎದ್ಬಿಡ್ತು ಅಂತ ಹೇಳಿ ಕೊಲೆಯಾದ ಮುನಿಕೃಷ್ಣ ಪತ್ನಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಸೊಸೆ ದಿವ್ಯಾ ಜೊತೆ ನನ್ನ ಪತಿಗೆ ಅಕ್ರಮ ಸಂಬಂಧ ಇತ್ತು. ನಮ್ಮನ್ನ ಹೊರಗಡೆ ಹಾಕಿ ನನ್ನ ಗಂಡ ಹಾಗೆ ಆಕೆ ಇಬ್ರೇ ಆ ಮನೆಯಲ್ಲಿದ್ರು. ನನ್ನ ಗಂಡ ಮುನಿಕೃಷ್ಣಗೆ ಆಕೆ ಎಲ್ಲವನ್ನ ಹೇಳ್ಕೊಳ್ತಾ ಇದ್ಲು. ನನ್ನ ಮಗ ಆತ್ಮರಕ್ಷಣೆಗೆ ಹೊಡೆದಾಗ ಮುನಿಕೃಷ್ಣ ಅವರ ಸಾವು ಸಂಭವಿಸಿದೆ ಅಂತ ಹೇಳಿ ಮುನಿಕೃಷ್ಣ ಪತ್ನಿಯೇ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ನಾವು 86ನೇ ಇಸ್ವಿಯಲ್ಲಿ 82ರಲ್ಲಿ ನಮಗೆ ಮದುವೆ ಆಗಿದ್ದು. ಅವಾಗಿಂದೆಲ್ಲ ಚೆನ್ನಾಗೇ ಇದ್ವಿ ನಾವು. ಈ ಅಮ್ಮ ಮದುವೆ ಆಗಿ ಬಂದಮೇಲೆ ಚಿಕ್ಕ ಸೊಸೆ ನಮ್ಮ ಯಜಮಾನ್ರಿಗೂ ಅವಳಿಗೂ ಸಂಬಂಧ ಇತ್ತು. ಅದನ್ನು ನೋಡಿಬಿಟ್ಟು ನನ್ನ ಮಗ ಕೇಳಿದ್ದಕ್ಕೆ ಅವಳು ನಮ್ಮ ಮೇಲೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಳು. ಕಂಪ್ಲೇಂಟ್ ಕೊಟ್ಟ ಮೇಲೆ ಗಲಾಟೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ನಮ್ಮನ್ನು ಹೊರಗಡೆ ಹಾಕ್ಬಿಟ್ಟು ಅವಳು ಬಂದು ಅಲ್ಲಿ ಸೇರಿಕೊಂಡು ನಮ್ಮ ಗಂಡ ಅವಳು ಇಬ್ಬರೇ ಇದ್ದಾರೆ. ಒಂದು ದೊಡ್ಡ ಮನೆಯಲ್ಲಿ ನೋಡಿ, ನಮಗೆ ಚಿಕ್ಕ ಮನೆ ಕೊಟ್ಟಿದ್ದಾರೆ. ನನ್ನ ದೊಡ್ಡ ಮಗ ಒಂದು ಮೇಲೆ ಫ್ಲೋರಲ್ಲಿ ಇದ್ದಾನೆ, 2 ಹೆಣ್ಮಕ್ಳಿದೆ ಅವನಿಗೆ. ಅವನ ಹೆಂಡತಿ ಮಕ್ಳ ಮೇಲೆ ಇದ್ದಾರೆ, ನಾವಿಲ್ಲಿದ್ದೀವಿ. ಅವಳು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ಕೊಡ್ತಾಳೆ, ನೀನು ಹಂಗೆ ಮಾಡಿಬಿಡು ಹಿಂಗೆ ಮಾಡಿಬಿಡು. ಆ ಡೈವರ್ಸ್ ಕೇಸು ಕೋರ್ಟಲ್ಲೇ ಐತೆ. ಅವಳು ಬೇಕು ಅಂತ ಬರೋದು, ಸುಮ್ಮನೆ ಗಲಾಟೆ ಮಾಡೋದು, ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟು ಕಳಿಸೋದು. ನನ್ನ ದೊಡ್ಡ ಮಗನ ಒಂದ್ಸತಿ ಯಪ್ಪ ಇದು ಮಾಡಿ ಅವನಿಗೆ ಕೈಯಲ್ಲಿ ರಾಡ್ ಇಟ್ಟಿದ್ದಾರೆ, ತಲೆಯಲ್ಲಿ ಸ್ಟಿಚ್ ಹಾಕಿದ್ದಾರೆ, ಅವನಿಗೆ ಸ್ಟಿಚ್ ಹಾಕಿದ್ದಾರೆ. ಇವಾಗ ಮೊನ್ನೆನೂ ಏನಾದರೂ ಮಾಡ್ಬೇಕಂತಲೇ ಅವ್ರು ಬಂದರು. ಇವನು ಭಯದಲ್ಲಿ ಇದು ಮಾಡಿಬಿಟ್ಟು ಏನೋ ಒಂದು ಆತ್ಮರಕ್ಷಣೆಗೋಸ್ಕರ ಏನೋ ಇಬ್ರು ಹೊಡೆದಾಡ್ಬಿಟ್ಟಿದ್ದಾರಪ್ಪ. ಅದಿಂಗಾಗುತ್ತೆ. ಇಲ್ಲಪ್ಪ, ಏನಿರ್ಲಿಲ್ಲ. ಅವ್ರ ಜೋಬಲ್ಲಿ ಇತ್ತು, ಹಾಸ್ಪಿಟ್ಲೆಲ್ಲ ಕೊಟ್ಟಿದ್ದಾರೆ. ಅದು ಅವ್ರ ಜೋಬಲ್ಲಿ ಚಾಕು ಇತ್ತು, ಕೈಯಲ್ಲಿ ದೊಣ್ಣೆನೂ ಇತ್ತು. ಅವಾಗ ಇಬ್ರು ಜಗಳ ಮಾಡಿದ್ದಾರೆ. ನನ್ನ ಮಗ ಅವನ ಹತ್ರ ಏನಿರ್ಲಿಲ್ಲ ಅಂದ್ರೆ ಅವ್ರ ಹತ್ರ ಇರೋದ್ರಲ್ಲೇ ಜಗಳ ಮಾಡಿದ್ದಾರೆ. ಇಬ್ರು ಒಬ್ರಿಗೊಬ್ರು ಕೋಪದಲ್ಲಿ ಹೊಡೆದಾಡಿದ್ದಾರೆ ಅಷ್ಟಪ್ಪ. ಆ ಥರ ಮಗು ಅಲ್ಲ ನನ್ನ ಮಗು, ಕೋಪದಲ್ಲಿ ಹೊಡೆದಾಡಿದ್ದಾರೆ. ಅಂದರೆ ಇವಳಿಗೆ ಸಂಬಂಧ ಇದೆ ನಮ್ಮ ಮನೆಯವ್ರ ಹತ್ರ ಇರೋದಕ್ಕೆ. 3 ಬಿಲ್ಡಿಂಗ್ ಬಾಡಿಗೆ ಬರ್ತೈತೆ. ನನಗೆ ಆರೋಗ್ಯ ಸರಿ ಇಲ್ಲ. ನನ್ನ ಮಗು 25,000 ಖರ್ಚು ಮಾಡ್ತಾನೆ ತಿಂಗಳು ಬಂದರೆ. ಮೆಡಿಸಿನ್ನು, ಹಾಸ್ಪಿಟ್ಲಿಗೆ 3 ತಿಂಗಳಿಗೊಂದ್ಸತಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅದನ್ನೆಲ್ಲ ನನ್ನ ಮಕ್ಕಳು ಖರ್ಚು ಮಾಡಿ ನನ್ನ ಮಕ್ಕಳು ನೋಡ್ತಾ ಇದ್ದಾರೆ. ನೋಡಿ, ಇವಾಗ ಅವನು ಅಲ್ಲಿದ್ದಾನೆ. ನನ್ನ ಪರಿಸ್ಥಿತಿ ಏನಾಗಬೇಕಪ್ಪ ಹೇಳಿ, ನನ್ನ ಪರಿಸ್ಥಿತಿ ಏನಾಗಬೇಕು? ಇವಾಗ 6 ವರ್ಷದಿಂದ ಇದ್ದಾಳಪ್ಪ. 5-6 ವರ್ಷದಿಂದ ಅವಳಲ್ಲೇ ಇದ್ದಾಳೆ. ಮದುವೆ ಆಗಿ 7 ವರ್ಷ ಆಗ್ತಾ ಇದ್ದಪ್ಪ. 1 ವರ್ಷನೂ ಅವಳು ಸರಿಯಾಗಿ ಒಂದು ವಾರನೂ ಅಲ್ಲಿ ಇದ್ದಿದ್ದಿಲ್ಲಪ್ಪ. ಅವಳು ನಾವಿರ್ಬೇಕಾದ್ರೆ ನಮ್ಮನ್ನೆಲ್ಲ ಹೊರಗಡೆ ಓಡಿಸ್ಬಿಟ್ಮೇಲೆ ಬಂದಲ್ಲಿ ಇದ್ದಾಳೆ. ಅವ್ರಿಗೆ ನನ್ನ ಗಂಡ ಅವಳಿಬ್ರೆ ದೊಡ್ಡ ಮನೆಯಲ್ಲಿ ಇದ್ದಿದ್ದು. 12 ವರ್ಷ ಆಗಿದೆ. ನಿಮ್ಮ ಚಿಕ್ಕ ಮಗ ಈ ಇನ್ಸಿಡೆಂಟ್ ಆದ್ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ವಾ ಪೊಲೀಸ್ ಸ್ಟೇಷನ್? ಅವನು ಇರ್ಲಿಲ್ಲಪ್ಪ ಇಲ್ಲಿ, ಅವನು ಇರ್ಲಿಲ್ಲ. ನಾವು ಹೋದ್ವಿ ಕಂಪ್ಲೇಂಟ್ ಕೊಡೋಕೆ. ನಾನು ನನ್ನ ಸೊಸೆ ಹೋದ್ವಿ, ನನ್ನ ದೊಡ್ಡ ಸೊಸೆ ಹೋದ್ವಿ. ನಿನ್ನೆ ಅಲ್ಲ, ಇನ್ಸಿಡೆಂಟ್ ಆದ ದಿವಸ ಅವನು ಇರ್ಲಿಲ್ಲ. ಈಗ ಅವ್ರಿಗೆ ನೀವು ಸಂಬಂಧ ಇದೆ ಅಂತೀರಲ್ಲ ನಿಮ್ಮ ಯಜಮಾನ್ರ ಜೊತೆ, ಸೊಸೆಗೆ, 2ನೇ ಸೊಸೆಗೆ. ಸೊ ನಿಮ್ಮ 2ನೇ ಮಗ ಅದನ್ನ ದೂರ ಕೊಡ್ಲಿಲ್ವಾ ಅವಳ ಮೇಲೆ? ಅದನ್ನ ಮನೇಲಿ ಕೇಳಿ ಇದ್ ಮಾಡಿದ್ದಕ್ಕೇನೆ ಅವಳು ನಮ್ಮ ಮೇಲೆಲ್ಲ ಹೊಡೆದ್ರು ಬಡಿದ್ರು ಅಂತ ಹೋಗಿ ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಲಪ್ಪ. ಅದ್ರ ಆಚೆನೇ ಇದೆಲ್ಲ ಬಂದಿದ್ದ. ಅದರಿಂದನೇ ಕೇಳಿ ಇದ್ ಮಾಡಿದ್ದಕ್ಕೆ ಆಮೇಲಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದಪ್ಪ. ನೋಡ್ಬಿಟ್ಟು ಕೇಳಿ ಇದ್ ಮಾಡಿದ್ದಕ್ಕೇನೆ ಇದೆಲ್ಲ ಸ್ಟಾರ್ಟ್ ಆಗಿದೆ. ಈಗ ನೀವೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮತ್ತೆ? ಈಗ ಕೊಟ್ಟಿದ್ದೆವಪ್ಪ, ಎಷ್ಟು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೆ. ನಿಮ್ಮ ಯಜಮಾನ್ರ ಜೊತೆ ನೀವು ಯಾವಾಗಲೂ ಮಾತಾಡ್ಲಿಲ್ವಾ? ಹಿಂಗೆಲ್ಲ ಏನು ಇದು ಈ ತರ ಆಗ್ತಾ ಇದೆ ಹಿಂಗೆ? ಇವಳು ಬಂದು ಅಲ್ಲಿ ಸೇರ್ಕೊಂಡ್ಮೇಲೆ ಅವರು ನಮ್ಮನ್ನು ಇದ್ ಮಾಡ್ತಾ ಇರ್ಲಿಲ್ಲಪ್ಪ. ಮೊಮ್ಮಕ್ಕಳನ್ನು ಇದ್ ಮಾಡ್ತಾ ಇರ್ಲಿಲ್ಲ. ಅವತ್ತಿನ ದಿವಸ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದ್ಮೇಲೆ ಅವ್ರು ನಮ್ಗೆ ಅಲ್ಲೇ ಮಾಡಕ್ ಬಂದಿದ್ದು ಅಂತ ಹೇಳಿ ಅವತ್ತು ಅವಳು ಇಲ್ಲಿ ಬಂದಲ್ಲ, ನಾವು ಅವತ್ತು ಯಾಕಮ್ಮ ಬಂದೆ? ಇವಾಗ ಕೇಸು ಕೋರ್ಟಲ್ಲೇ ಇತ್ತು. ಇಲ್ಲಿ ಅವ್ರಿರೋದು ಅಲ್ಲಿ, ನಾವಿರೋದು ಇಲ್ಲಿ. ಬಂದ್ಲು. ಅದಕ್ಕೆ ನಾನು ಬರ್ಬೇಡ ಒಳಗಡೆ ಅಂತ ಹೇಳಿದೆ. ಆದ್ರೂ ಬಂದ್ಲು. ಬಂದು ಎಲ್ಲಿ ಅವನು ಅವನ ಹತ್ರ ಮಾತಾಡ್ಬೇಕು ಅಂತ ಇದು ಮಾಡಿದ್ಲು.
ನಾವು ಆಮೇಲೆ ನಮ್ಮ ಮಕ್ಕಳು ಬರೋಷ್ಟೊತ್ತಿಗೆ ಇಳಿದು ಹೋಗ್ಬಿಟ್ಲು. ನಾವು ಅಲ್ಲಿ ಹೋಗಿ ನನ್ನ ದೊಡ್ಡ ಸೊಸೆನೂ ನಾನು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಸ್ಟೇಷನ್ಗೆ. ಹೋಗ್ಬಿಟ್ಟು ನಾವು ಬಂದು ಇಳಿದ್ವಿ. ಅಲ್ಲಿ ಈ ಕಡೆ ಹೋದ ನಮ್ಮ ಗಂಡ ಈ ಕಡೆ ಹೋದ್ರು. ಆಮೇಲೆ ತಿರ್ಗಾ ಹೋಗ್ಬಿಟ್ರು ಮನೆಗೆ. ಹೋಗ್ಬಿಟ್ಮೇಲೆ ತಿರ್ಗಾ ಬಂದಿದ್ದಾರೆ ರಾತ್ರಿ 10 ಗಂಟೆಯಲ್ಲಿ ಬಂದು ಮಗನ ಮೇಲೆ ಇರೋನ್ನ ಕರೆದ್ರು. ಬಂದು ಇಬ್ರು ಮಾತಾಡೋ ಜಗಳ ಆಗ್ತಿತ್ತಪ್ಪ. ನನ್ ಕೆಳಗಡೆ ಇಳಿಯೋಕ್ಕೂ ಆಗ್ಲಿಲ್ಲ. ನನಗೆ ನಾವು ಕೆಳಗಡೆನೂ ಇಳ್ದಿಲ್ಲ. ಅಷ್ಟೊತ್ತಿಗೆ ಇದೆಲ್ಲ ಈ ತರ ಹಿಂಗಾದಾಗ ನಿಮ್ಮ ಚಿಕ್ಕ ಸೊಸೆ ಅವ್ರ ಮನೆಯವ್ರನ್ನ ಅವಳು ಅಷ್ಟು ಬೇಗ ನನ್ನ ಕೈಲಿ ಕೆಳಗಡೆ ಇಳಿಯಕ್ ಆಗ್ಲಿಲ್ಲ. ಹಿಂದೆ ಇನ್ಸಿಡೆಂಟ್ ಆಯ್ತು ಅಂದ್ರಲ್ಲ, ನೀವೆಲ್ಲ ಮನೆ ಬಿಟ್ಟು ಬಂದ್ರಿ ಎಲ್ಲ ಅಂದ್ರಲ್ಲ, ಅವಾಗ ಯಾರು ಕರೆದು ಮಾತಾಡ್ಲಿಲ್ವಾ ಅವ್ರ ಮನೆಯವ್ರನ್ನ? ಯಾರು ಕರೆದ್ರು ಒಪ್ಕೊಳ್ತಾ ಇಲ್ಲಪ್ಪ. ಅವ್ರು ಯಾರು ಏನ್ ಮಾತಾಡಿದ್ರು ಕೇಳ್ತಾ ಇಲ್ಲ ಅವಳನ್ನ. ಇದು ಕೊಲೆಯಾದಂಥ ಮುನಿಕೃಷ್ಣ ಅವರ ಪತ್ನಿ ಮಾಡ್ತಾ ಇರುವಂಥ ಆರೋಪ. ನೇರವಾಗಿ ತಮ್ಮ 2ನೇ ಸೊಸೆಯ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನ ಪತಿಗೆ ಹಾಗೆ 2ನೇ ಸೊಸೆಗೆ ಅಕ್ರಮ ಸಂಬಂಧ ಇತ್ತು. ಆಕೆ ನಮ್ಮ ಮನೆಗೆ ಬಂದ ನಂತರನೇ ಅಲ್ಲಿ ತನಕ ಜೊತೆಗಿದ್ದಂತಹ ಕುಟುಂಬ, ಅಲ್ಲಿ ತನಕ ಎಲ್ಲವೂ ಚೆನ್ನಾಗಿದ್ದಂತಹ ಕುಟುಂಬ ಆಮೇಲೆ ಒಡೆದು ಹೋಗ್ಬಿಡ್ತು. ನಮ್ಮನ್ನ ಮನೆಯಿಂದ ಆಚೆ ಹಾಕುವಂತಹ ಕೆಲಸ ಮಾಡಿದ್ಲು. ನಮ್ಮನ್ನ ಮನೆಯಿಂದ ಆಚೆ ಹಾಕಿ ನನ್ನ ಪತಿಯ ಜೊತೆ ಆಕೆ ಜೀವನ ಮಾಡ್ತಾ ಇದ್ಲು. ಆಕೆಯ ಗಂಡ ನಮ್ಮ ಜೊತೆಗಿರ್ತಾ ಇದ್ದ. ಅವರಿಬ್ರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಹಾಗಿದ್ರೂ ಕೂಡ ತನ್ನ ಮಾವನ ಮನೆಯಲ್ಲೇ ಆಕೆ ಜೀವನ ಮಾಡ್ತಾ ಇದ್ಲು. ಇಬ್ಬರ ನಡುವೆ ಅಕ್ರಮ ಸಂಬಂಧ ಇತ್ತು. ಆವತ್ತೂ ಕೂಡ ನಮ್ಮ ಮನೆಗೆ ಬಂದು ಗಲಾಟೆ ಮಾಡಿದ್ದಾಳೆ, ಹಲ್ಲೆ ಮಾಡುವುದಕ್ಕೆ ಮುಂದಾಗಿದ್ಲು ಅನ್ನುವುದು ಮುನಿಕೃಷ್ಣ ಪತ್ನಿ ಮಾಡ್ತಾ ಇರೋ ಗಂಭೀರ ಆರೋಪ. ಆವತ್ತು ಆಸ್ತಿಗಾಗಿ ಮಕ್ಕಳು ತಂದೆಯನ್ನ ಹೊಡೆದು ಹಾಕಿದ್ರು ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆದ್ರೆ ಇವತ್ತು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು. ಆವತ್ತು ಕೊಲೆ ನಡೆದ ನಂತರವೂ ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದು ಮುನಿಕೃಷ್ಣ ಅವರ 2ನೇ ಸೊಸೆ ದಿವ್ಯಾ. ಕಂಪ್ಲೇಂಟ್ ಅನ್ನ ಕೊಡುವಾಗ ತನ್ನ ಬಾವ ಮೋಹನ್ ಕುಮಾರ್ ಹಾಗೆ ತನ್ನ ಪತಿ ಗಜೇಂದ್ರ ಅವರಿಬ್ಬರ ಮೇಲೆಯೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅವರಿಬ್ರು ಸೇರಿ ಮುನಿಕೃಷ್ಣ ಅವರ ಕೊಲೆ ಮಾಡಿದ್ರು ಅಂತ ಹೇಳಿ ಆಗ್ಲೇ ಸ್ವಲ್ಪ ಅನುಮಾನ ಮೂಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿವ್ಯಾ ತನ್ನ ಪತಿಯ ವಿರುದ್ಧವೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ಯಾಕೆ ಅಂತ ಹೇಳಿ ಈಗ ಮುನಿಕೃಷ್ಣ ಅವರ ಪತ್ನಿ ಸೊಸೆ ದಿವ್ಯಾ ಹಾಗೆ ತನ್ನ ಪತಿ ಮುನಿಕೃಷ್ಣ ಅವರ ನಡುವೆ ಅಕ್ರಮ ಸಂಬಂಧ ಇತ್ತು ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.